ಇವತ್ತು ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾಯಿತ್ತು. ಹಾಗೆ ಬಿಸಿ ಬಿಸಿದು ಏನಾದರೂ ತಿನ್ನೋಣ ಅಂತ ನಾನು 99 ವೆರೈಟೀಸ್ ದೋಸೆ ಕಾಣಿಸ್ತು ಕಂಡ್ರೆ ಅಲ್ಲೇ. ಹಾಗೆ ಹೋಗ್ಬಿಟ್ಟೆ, ಏನು ತಿನ್ನೋಣ, ಯಾವ ವೆರೈಟಿ ದೋಸೆ ತಿನ್ನೋಣ ಅಂತ ನೋಡೋಣ ಅಂತ ಹೇಳಿ ಎಲ್ಲ ಐಟಮ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ಯಾವ್ದು ಮಾಡೋಣ ಅಂದರೆ ಪಾವ್ ಬಜ್ಜಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಹಾಗೆ ಇನ್ನೊಂದು ಹಾಕು ಅಂತ ಹೇಳಿಬಿಟ್ಟು ಖಾಲಿ ದೋಸೆನೂ ಆರ್ಡ್ರ್ ಮಾಡಿದೆ. ಗುರು ನೀಟಾಗಿ ಮಾಡ್ತಾ ಇದ್ದ ಇನ್ನು. ಆಹಾ, ಬಿಸಿ ಬಿಸಿ ದೋಸೆ. ಈ ಕಡೆ ಮಳೆ ಬರ್ತಿದೆ. ಬ್ಯಾಂಗ್ಳೂರು ಜನನು ಇವತ್ತಿಂದ ತಂಪಾಗಿದ್ದಾರೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಈರುಳ್ಳಿ ಹಾಕ್ದ, ಟೊಮೊಟೊ ಹಾಕ್ದ, ಅಬ್ಬಬ್ಬ. ಓಕೆ, ಏನೋ ಮಸಾಲ ಹಾಕ್ತವ್ರೆ. ಅವರು ಅನ್ಕೋತಿದ್ರು ಏನೋ ವಿಡಿಯೋ ಮಾಡ್ತಿದ್ದೀರಾ, ಮಾಡಿ ಸ್ವಲ್ಪ ನಮಗೂ ಯೂಟ್ಯೂಬ್ ಚಾನಲೆಲ್ಲ ಹೇಳಿ ನಿಮ್ಮದು ಅಂತ ಹೇಳ್ತಾಯಿದ್ರು. ಓಕೆ, ಏನೋ ಪಾವ್ ಭಾಜಿ ಮಸಾಲನೂ ಹಾಕ್ದ. ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾನೆ ಬನ್ನಿ. ಒಂದು ದೋಸೆಲಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಎಲ್ಲ ಸಾಫ್ಟಾಗಿ ಬಿಸಿದು. ವಾಹ್, ಬಟಾಣಿನೂ ಹಾಕ್ದ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಎಷ್ಟು ತುಂಬ ಕಡೆ ಇದೆ 99 ವೆರೈಟೀಸ್ ಆಫ್ ದೋಸೆ. ಲೈಕ್ ವಿ ಕ್ಯಾನ್ ಗೆಟ್ ಮೋರ್ ವೆರೈಟೀಸ್ ಆಫ್ ದೋಸಾಸ್ ಹಿಯರ್. ಪನ್ನೀರ್ ದೋಸೆ ಸಿಗುತ್ತೆ, ಆನಿಯನ್ ದೋಸೆ, ಸೆಟ್ ದೋಸೆ, ಕೈಂಡ್ ಆಫ್ ಸ್ಪೆಷಲ್ ಮಸಾಲ ದೋಸಾಸ್ ಹಿಯರ್. ಆ ಕಡೆ ಪ್ಲೇನ್ ದೋಸೆ, ಈ ಕಡೆದು ನಿಮ್ಗೆ ಗೊತ್ತೇ ಇದೆ ಪಾವ್ ಭಾಜಿ ಮಸಾಲೆ ದೋಸೆ. ಒಲೆಯಲ್ಲಿ ಮಾಡ್ತಾರೆ ಇವರು, ಗ್ಯಾಸ್ ಅಂತ ಎಂಥದಿಲ್ಲ. ದೋಸೆ ಬಂತು.